ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಕಥೋಲಿಕ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇವರ ಸಹಕಾರದೊಂದಿಗೆ ಸಂವಾದ ಕ್ರಿಸ್ಮಸ್ ಉತ್ಸವದ ಕಾರ್ಯಕ್ರಮದ ವಿವರವನ್ನು ಇವತ್ತು ಪತ್ರಿಕಾ ಮಾಧ್ಯಮದವರ ಮುಂದೆ ಇಡಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಅಧ್ಯಕ್ಷರಾದ ಮಾನ್ಯ ರಾಯ್ ಸರ್ ಇಲ್ಲಿ ಇದ್ದಾರೆ, ಅವರನ್ನು ನಾವು ಸ್ವಾಗತಿಸಿದ್ದೇನೆ. ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆಯ ಸುನೀಲ್ ಕುಮಾರ್ ಬಾಜಾರ್ ಅವರನ್ನು ನಾನು ಸ್ವಾಗತಿಸಿದ್ದೇನೆ. ಕತ್ತೋಲಿಕ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರಾದ ಸಂತೋಷ್ ಡಿಸೋಜಾ ಅವರನ್ನು ನಾನು ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ರೈಮನ್ ಖಾನ್ ಹನ್ಸರ್ ಬೈ ಹಾಗೂ ಚಾರಿ ಭಟ್ರೋಡ್ ಸಮರ್ಥ್ ಭಟ್ರೋಡ್ ಅವರನ್ನು ನಾನು ಸ್ವಾಗತಿಸಿದ್ದೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ನಿಮ್ಮನ್ನು ನಾನು ಸ್ವಾಗತಿಸಿದ್ದೇನೆ. ನಮ್ಮ ಸಂವಾದ ಕ್ರಿಸ್ಮಸ್ ಉತ್ಸವದ ಬಗ್ಗೆ ನಾವು ಎಲ್ಲರನ್ನು ಒಟ್ಟಿಗೆ ಸೇರಿ ಕ್ರಿಸ್ಮಸ್ ಉತ್ಸವವನ್ನು ಆಚರಣೆ ಎಲ್ಲ ಬಾಂಧವರನ್ನು ಒಟ್ಟಿಗೆ ಸೇರಿ ನಾವು ಕ್ರಿಸ್ಮಸ್ ಸಮಾರಂಭವನ್ನು ಆಚರಣೆ ಮಾಡಲಿಕ್ಕೆ ನಾವು ಎಲ್ಲ ಕಾರ್ಯಕ್ರಮವನ್ನು 13 ಹಾಗೂ 14 ನಾವು ಹಮ್ಮಿಕೊಂಡಿದ್ದೇವೆ. ಇದರ ಸಂಪೂರ್ಣ ವಿವರವನ್ನು ಈಗ ನಮ್ಮ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಸುನೀಲ್ ಕುಮಾರ್ ಬಾಜಾರ್ ಅವರು ತಮ್ಮ ಮುಂದೆ ಇದ್ದಾರೆ. ಆತ್ಮೀಯ ಮಟ್ಟದಲ್ಲಿ ಡಿಸೆಂಬರ್ ತಿಂಗಳು ಬಂತಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಜಗತ್ತಿನಾದ್ಯಂತ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಎಲ್ಲಾ ದೇಶಗಳಲ್ಲೂ. ಅದರ ಭಾಗವಾಗಿನೇ ಡಿಸೆಂಬರ್ 1 ಅಂತ ಬಂದ ಕೂಡಲೇನೆ ಇವತ್ತು ಮಂಗಳೂರಲ್ಲೂ ಕೂಡ ಹಲವಾರು ಕಡೆಗಳಲ್ಲೂ ಕೂಡ ಕಾರ್ಯಕ್ರಮ ಆಗ್ತಾ ಇದೆ. ಅದರ ಭಾಗವಾಗಿ ನಾವುಗಳು ಕೂಡ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿ ಒಂದು ಹಬ್ಬಗಳನ್ನ ನಾವು ಬಹಳ ಮುಖ್ಯವಾಗಿ ನಾವೊಂದು ಈ ಹಬ್ಬಗಳನ್ನ ಮಾಡುವಾಗ ನಮಗೊಂದು ಬಹಳ ಪ್ರಮುಖವಾದ ನಮ್ಮ ಉದ್ದೇಶ ಇದೆ. ಈ ಉದ್ದೇಶ ಏನಂದ್ರೆ ನಾವು ಹೇಳುವಂಥದ್ದು ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬ ಆಗ್ಬೇಕು. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಒಳಗಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸೌಹಾರ್ದತೆಯನ್ನ, ಪ್ರೀತಿಯನ್ನ, ಶಾಂತಿ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಜನಗಳು ಆಶಯ ಇದಾಗಿದೆ. ಆ ಭಾಗವಾಗಿ ನಾವುಗಳು ಕಳೆದ ಹಲವು ವರ್ಷಗಳಿಂದ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಇಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಈ ಬಾರಿ ಕೂಡ ಈ ಸೌಹಾರ್ದ ಕ್ರಿಸ್ಮಸ್ ಉತ್ಸವ 2025 ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಸಾಥ್ ಕೊಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯ ಒಂದು ಪ್ರಬಲ ಯುವಜನ ಸಂಘಟನೆ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ. ಈ ಸಂಘಟನೆಯನ್ನು ನಮಗೆ ಇವತ್ತು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ಡಿಸೆಂಬರ್ 13 ಮತ್ತು 14 2 ದಿವಸಗಳ ಕಾಲ ನಮ್ಮ ಮಂಗಳೂರಿನ ಕದ್ರಿ ಪಾರ್ಕಿನಲ್ಲಿ ನಾವು ಸಂಜೆ ಒಂದು 2:30-3 ಗಂಟೆಗೆ ಪ್ರಾರಂಭ ಆದರೆ ಒಂದು ರಾತ್ರಿ 9-9:30 ಗಂಟೆಯವರೆಗೆ ನಮ್ಮ ನಿರಂತರವಾದಂತಹ ಒಂದು ಕಾರ್ಯಕ್ರಮಗಳನ್ನ 2 ದಿವಸಗಳು ಕೂಡ ನಡೀತದೆ. ಇಲ್ಲಿ ವಿಶೇಷವಾದಂತಹ ಆಕರ್ಷಣೆಗಳಿದೆ. ಬಹಳ ಮುಖ್ಯವಾಗಿ ನಾವು ಇಲ್ಲಿ ಒಂದಷ್ಟು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಕ್ರಿಸ್ಮಸ್ ಸ್ಕೇಲ್ ಸ್ಪರ್ಧೆ, ಅದೇ ರೀತಿ ಕ್ರಿಸ್ಮಸ್ ಕ್ಯಾರಲ್ ಹಾಡುಗಳ ಒಂದು ಸ್ಪರ್ಧೆ, ಅದೇ ರೀತಿ ಕ್ರಿಸ್ಮಸ್ ಕೇಕ್ ಸ್ಪರ್ಧೆ, ಅದೇ ರೀತಿ ಸ್ಟಾರ್ ಸ್ಪರ್ಧೆ, ಇಂಥ ಹಲವಾರು ಸ್ಪರ್ಧೆಗಳನ್ನು ಕೂಡ ಇಡುವ ಮೂಲಕ ಒಂದಷ್ಟು ಪ್ರತಿಭೆಗಳಿಗೆ, ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನಷ್ಟು ಬಹಳ ಮುಖ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ಬಹಳ ಮುಖ್ಯವಾಗಿ ಸಂಗೀತ ರಸಸಂಜೆ, ಈ ಕಾರ್ಯಕ್ರಮಗಳನ್ನು ಕೂಡ ನಾವು ಅಲ್ಲಿ ನಡೆಸ್ತಾ ಇದ್ದೇವೆ. ಹಲವಾರು ರೀತಿ ಇಡೀ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ 2 ದಿವಸಗಳು ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳು, ಹಾಡುಗಳು, ನೃತ್ಯಗಳು ಇವೆಲ್ಲವುಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇನ್ನೊಂದು ವಿಶೇಷ ಆಕರ್ಷಣೆ ಅಂದ್ರೆ ಒಂದಷ್ಟು ಆಹಾರ ಮಳಿಗೆಗಳು. ಈ ಕ್ರಿಸ್ಮಸ್ನ ಸ್ಪೆಷಲ್ ಏನಿದೆ, ವಿಶೇಷತೆ ಏನಿದೆ ಅಂತ ಎಲ್ಲ ಆಹಾರ ಮಳಿಗೆಗಳನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ. ಒಟ್ಟಾರೆಯಾಗಿ ಹಬ್ಬದ ಸವಿಯನ್ನ ಸವಿಬೇಕು ಅಂತೇಳಿ ಇಡೀ ಮಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಕ್ರಿಸ್ಮಸ್ನ ಸ್ಪೆಷಲ್ ಆದಂತ ಕುಸ್ವಾರ್, ಇದು ಕೂಡ ಸ್ಟಾಲ್ ಅಲ್ಲಿ ಇರುತ್ತೆ. ಅದೇ ರೀತಿ ಇನ್ನೊಂದು ವಿಶೇಷ ವೈನ್ ಮೇಳ, ಈ ವೈನ್ ಮೇಳವನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಹೀಗೆ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳು, ಮುಖ್ಯವಾಗಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ
ಜೆರ್ರಿ ಬೋಂದೆಲ್ ಅವರ ಟೀಮ್ ಬ್ರಾಸ್ ಬ್ಯಾಂಡ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಯೂನಿವರ್ಸಲ್ ಮೆಲೋಡಿಯಸ್ ರಾಜೇಶ್ ಮತ್ತು ತಂಡದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ಅದೇ ರೀತಿ ವಿನ್ಸೆಂಟ್ ಫೆರ್ನಾಂಡಿಸ್ ಅವರ ತಂಡದಿಂದ ಮೊಗಾಚಿ ಲಾರ ಅನ್ನುವಂತ ಕೊಂಕಣಿ ಹಾಡುಗಳ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿ ಸೈಮನ್ ಬಜಾರ್ ಅವರ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಕ್ಯಾರಲ್ ಹಾಡುಗಳು ಇಲ್ಲೂ ಇದಿದೆ. ಅದೇ ರೀತಿ ರೆಮೋನಾ ತಮ್ಗೆಲ್ಲ ಗೊತ್ತಿದೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗಿ ಹೆಸರು ಮಾಡಿರ್ತಕ್ಕಂಥ ಆ ಹುಡುಗಿಯ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಜಾಯಲ್ ಅತ್ತೂರ್ ಮತ್ತು ಅವರ ತಂಡದಿಂದ ಮತ್ತೊಂದು ದಿವಸ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ಇದೆ. ಹೀಗೆ ಒಂದು ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಿಕ್ಸಪ್ ಮಾಡಿ ಈ ಒಂದು 2 ದಿವಸಗಳು ಕೂಡ ಈ ಕ್ರಿಸ್ಮಸ್ ಹಬ್ಬದ ಒಂದು ಸೌಹಾರ್ದ ಕ್ರಿಸ್ಮಸ್ ಹಬ್ಬದ ಒಂದು ಸಂಭ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಆಶಯ ಎಲ್ಲಾ ಧರ್ಮಗಳ ಜನರು ಒಟ್ಟಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಒಂದು ಆಶಯ ಇದೆ. ಈಗಾಗಲೇ ಒಂದು ದೊಡ್ಡ ಮಟ್ಟದ ಪ್ರಚಾರನೂ ಆಗಿದೆ. ಸರ್ವ ಧರ್ಮದ ಜನಗಳು ಕೂಡ ಭಾಗವಹಿಸುವಂತ ಒಂದು ಒಳ್ಳೆಯ ಒಂದು ಲಕ್ಷಣಗಳು ಇವತ್ತು ಕಾಣ್ತಾ ಇದೆ. ತಮ್ಗೆಲ್ಲ ಗೊತ್ತಿದೆ, ನಮ್ಮ ಮದರ್ ತೆರೇಸಾ ವಿಚಾರದಲ್ಲಿ 8 ವರ್ಷಗಳಿಂದ ನಮ್ಮ ಮೇನ್ ಘೋಷಣೆ ಪ್ರೀತಿ ಹರಡಲಿ ಎಲ್ಲೆಡೆ. ಇದು ನಮ್ಮ ಪ್ರಧಾನ ಘೋಷಣೆ ಇಟ್ಕೊಂಡು 8 ವರ್ಷಗಳಿಂದ ನಿರಂತರವಾದಂತಹ ಕಾರ್ಯಕ್ರಮಗಳು, ಅದು ವಿಚಾರ ಸಂಕಿರಣ, ಈ ರೀತಿಯ ಸೌಹಾರ್ದ ಹಬ್ಬಗಳು, ಅದೇ ರೀತಿ ಮದರ್ ತೆರೇಸರಿಗೆ ಮಕ್ಕಳಂದ್ರೆ ಪಂಚಪ್ರಾಣ. ಆ ಮಕ್ಕಳನ್ನು ಕೂಡ ನಾವು ವರ್ಷಕ್ಕೊಮ್ಮೆ ಬೇಸಿಗೆ ಶಿಬಿರದ ಮೂಲಕ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರು ದಸರಾ ನಮ್ಮ ನಾಡ ಹಬ್ಬ, ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಜನರ ಮಧ್ಯೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡು ಹೀಗೆ ಒಟ್ಟಾರೆಯಾಗಿ ನಮ್ಮ ವೇದಿಕೆ ಕ್ಯಾಥೋಲಿಕ್ ಸಭಾ ಆಗಲಿ ಅಥವಾ ನಮ್ಮ ಸಾಮರಸ್ಯ ಮಂಗಳೂರು, ಇಂಥ ಅನೇಕ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಅನೇಕ ಸಂಘಟನೆಗಳು ಮಂಗಳೂರಿನಲ್ಲಿದೆ. ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಿರಂತರವಾದಂತಹ ಕಾರ್ಯಕ್ರಮಗಳನ್ನ ಈ ಮಂಗಳೂರಿನಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಪ್ರಧಾನ ಕಾರ್ಯಕ್ರಮ ಸೌಹಾರ್ದ ಕ್ರಿಸ್ಮಸ್ ಉತ್ಸವ. ಈ ಕಾರ್ಯಕ್ರಮವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಬರುವಾಗೆ ಮಾಧ್ಯಮದ ಮಿತ್ರರು ತಾವುಗಳು ನಮ್ಮ ಜೊತೆ ಕೈ ಜೋಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಉಳಿದ ವಿಚಾರವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟಲ್ ಸರ್ ಹೇಳ್ಬೇಕಾಗಿ ವಿನಂತಿ. ಸಂಕೇತ ನಮ್ಮ ಒಟ್ಟುಗೂಡುವಿಕೆಯ ಒಂದು ಉದ್ದೇಶ. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾರಲು ನಾವು ಈ ಭಾರತದ ಕರಾವಳಿ ನಗರದಲ್ಲಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಸೌಹಾರ್ದ ಕ್ರಿಸ್ಮಸ್ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ಇದನ್ನು ಒಂದು ವೇದಿಕೆ ಕಾರ್ಯಕ್ರಮವಾಗಿ ನಡೆಸಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಒಂದು 4-5 ಗಂಟೆಯ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಆದರೆ ಈ ಸಲ ಒಂದು ವಿಶಿಷ್ಟವಾಗಿ ಇದನ್ನು ನಾವು ಆಚರಿಸಬೇಕು. ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಾವು ಏನೆಲ್ಲ ಆಚರಣೆಗಳು ಮಾಡ್ತೇವೆ, ಏನು ತಿಂಡಿ ತಿನಿಸುಗಳು ನಾವು ಮಾಡ್ತೇವೆ, ಪ್ರತ್ಯೇಕವಾಗಿ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಒಂದು ತಿಂಡಿ ತಿನಿಸುಗಳ ಹಬ್ಬ ಅಂತ ಹೇಳ್ಬೋದು. ಕ್ಯಾಥೋಲಿಕರ, ಕರಾವಳಿ ಕ್ಯಾಥೋಲಿಕರ ಸಾಂಸ್ಕೃತಿಕ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ಅದೆಲ್ಲ ಒಂದೇ ಜಾಗದಲ್ಲಿ ನೋಡುವಂತೆ ಆಗ್ಬೇಕಂತ ನಾವು ಈ ಸಲ ಮಂಗಳೂರಿನ ಕದ್ರಿ ಪಾರ್ಕ್ನ ರಂಗಮಂದಿರದಲ್ಲಿ ಓಪನ್ ಸ್ಟೇಜ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ. 13 ಮತ್ತು 14ನೇ ತಾರೀಕು ಡಿಸೆಂಬರ್ ಶನಿವಾರ ಮತ್ತು ಆದಿತ್ಯವಾರ ಮಧ್ಯಾಹ್ನ 2:30ಯಿಂದ ರಾತ್ರಿ 10 ಗಂಟೆವರೆಗೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುನಿಲ್ ಅವರು ಹೇಳಿದ ಹಾಗೆ ಕೆಲವು ವಿವಿಧ ಸ್ಪರ್ಧೆಗಳಿವೆ. ಹಾಗೇನೆ ನಮ್ಮ ಸಂಸ್ಕೃತಿ, ಕರಾವಳಿಯ ಸಂಸ್ಕೃತಿಯನ್ನು ತೋರಿಸುವ ಬ್ರಾಸ್ ಬ್ಯಾಂಡ್ ಆಗಲಿ, ಅಲ್ಬುಕರ್ ಪಂಗಡದಿಂದ ನಮ್ಮ ಸೈಮನ್ ಬಜಾರ್ ಅವರು ನಡೆಸುವ ಕ್ಯಾರಲ್ ಸಿಂಗಿಂಗ್ ಆಗಲಿ, ಇದು ಬಹಳ ಒಂದು ವಿಶಿಷ್ಟವಾಗಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಗಳ ಒಟ್ಟಿಗೆ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಈ ಕ್ಯಾಥೋಲಿಕರು ಪ್ರತ್ಯೇಕವಾಗಿ ಕರಾವಳಿಯಲ್ಲಿ ಏನು ಆಹಾರ ಪದ್ಧತಿಗಳಿವೆ, ಏನು ತಿಂಡಿ ತಿನಿಸುಗಳಿವೆ, ಇದರ ಪ್ರದರ್ಶನ ಮತ್ತು ಸೇಲ್ ಕೂಡ, ಮಾರಾಟ ಕೂಡ ಇಲ್ಲಿ ಇರಲಿದೆ. ಮತ್ತೆ ವಿಶೇಷವಾಗಿ ವೈನ್ ಉತ್ಸವ ನಡೆಯಲಿದೆ. ವೈನ್ಸ್ ಅಂಡ್ ಸ್ಪಿರಿಟ್ಸ್ ಇವರಿಂದ ಈ 2 ದಿನದ
ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಅವ್ರದ್ದು ವೈನ್ಸ್ ಮಾಡುವುದು, ವೈನ್ ಟೇಸ್ಟಿಂಗ್ ಮತ್ತೆ ವೈನ್ ಅನ್ನು ಹೇಗೆ ಪ್ರೆಸ್ ಮಾಡ್ತಾರೆ ಅದೆಲ್ಲ ಅವರು ಪ್ರದರ್ಶನ ಮಾಡ್ಲಿಕ್ಕಿದ್ದಾರೆ. ಸೊ ಇದೊಂದು ಸಾಧಾರಣವಾಗಿ ನಾವು ಏನು ಕ್ರಿಸ್ಮಸ್ ಹಬ್ಬ ನಡೀತೇವೆ ಬೇರೆ ಸಂದರ್ಭದಲ್ಲಿ ಅದನ್ನು ಬಿಟ್ಟು ವಿಶಿಷ್ಟವಾಗಿ ಒಂದು 2 ದಿನದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವುಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತೆ ಇದಕ್ಕೆ ಆದಷ್ಟು ಪ್ರಚಾರ ಕೊಟ್ಟು ನಮ್ಮ ಮಂಗಳೂರಿನ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಗಳಿಂದ ಜನರನ್ನು ಸೇರಿಸಲಿಕ್ಕೆ ಅನುಕೂಲವಾಗಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮ ನಡೀಲಿಕ್ಕೆ ನಮಗೆ ಕ್ಯಾಥಲಿಕ್ ಸಭಾದವರು ಸಹಕಾರ ಕೊಟ್ಟಿದ್ದಾರೆ. ಅವರು ಅಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದಾರೆ. ಬೇರೆ ಏನಾದ್ರೂ ನಿಮ್ಗೆ ಈ ಬಗ್ಗೆ ಪ್ರಶ್ನೆಗಳು ಇದ್ರೆ ತಾವು ಈ ಸಮಯದಲ್ಲಿ ನಮ್ಮನ್ನು ಕೇಳಬಹುದು, ಅದಕ್ಕೆ ನಾವು ಉತ್ತರಿಸ್ತೇವೆ. ಅಲ್ಲ, ಇನ್ವಿಟೇಷನ್ ನಾವು ಎಲ್ಲರಿಗೆ ಕೊಟ್ಟಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇನ್ವಿಟೇಷನ್ ಹೋಗಿದೆ. ದಕ್ಷಿಣ ಕನ್ನಡ ಮತ್ತು ಹೊರಗಿನವರು ಬರ್ಬೋದು. ಕೆಲವರು ಈಗ ರಜೆ ಸಮಯದಲ್ಲಿ ನಮ್ಮ ಗಲ್ಫ್ ಪರಿಚಯ ಇಲ್ಲಿ ನಡುವಿನಲ್ಲಿರುವ, ಇಲ್ಲಾಂದ್ರೆ ನಮ್ಮ ಕ್ಯಾಪ್ಟನ್ ಸಭಾಧ್ಯಕ್ಷರು ಧನ್ಯವಾದಗಳನ್ನು ಸಮರ್ಪಿಸಬೇಕಾಗಿ ಕೇಳ್ತಾರೆ.